ವರ್ಕಿಂಗ್ ಮದರ್ ಅಂದಿದ ತಕ್ಷಣ 2 ಫುಲ್ ಟೈಮ್ ಜಾಬ್ ಮಾಡುವಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅವ್ರ ತಲೆ ಮೇಲಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಎಲ್ಲ ಕೆಲಸನೂ ಮುಗಿಸಿ ಎಲ್ಲನೂ ಸರಿಯಾಗಿದೆಯಾ ಅಂತ ಒಂದು ಸಲ ನೋಡಿ ಆಮೇಲೆ ನಮ್ಮ ಆಫೀಸ್ಗೆ ಹೋಗಿ ಅಲ್ಲಿನ ಕೆಲಸ ಮಾಡಿ ಎರಡೂ ರೆಸ್ಪಾನ್ಸಿಬಿಲಿಟೀಸ್ನ ಈಕ್ವಲಿ ಬ್ಯಾಲೆನ್ಸ್ ಮಾಡ್ತಿರೋ ಎಷ್ಟೋ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಆಫೀಸ್ಗೆ ರೀಜಾಯ್ನಿಂಗ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂದಿದೆ. ಸೊ ಇದ್ರ ಮಧ್ಯೆ ಮನೆ ಕೆಲಸ, ಮಗು ಕೆಲಸ, ಆಫೀಸ್ ಕೆಲಸ ಎಲ್ಲನೂ ಮ್ಯಾನೇಜ್ ಮಾಡಿ ಲೈಫ್ ಒಂದು ಪ್ರಾಪರಾಗಿ ಸೆಟ್ಟಾಗಿ ಒಂದು ರಿದಮಿಗೆ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗಿತ್ತು. ಇದ್ರ ಮಧ್ಯೆ ಒಂದು ಪುಟಾಣಿ ಬ್ರೇಕ್ ತೊಗೊಂಡು ನಾನು ಮತ್ತೆ ವಾಪಸ್ ಬಂದಿದ್ದೀನಿ ವಿತ್ ಮೈ ಫ್ರೆಶ್ ಆ್ಯಂಡ್ ಕ್ವಾಲಿಟಿ ಕಂಟೆಂಟ್. ಸೊ ನನ್ನ ಮಾರ್ನಿಂಗ್ ರೂಟೀನ್ಸ್ ಹೀಗೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಎದ್ದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರಂಗೋಲಿನ ಹಾಕಿ ನಾನಿವತ್ತು ನನ್ನ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಮೆಂತ್ಯ ಮತ್ತು ಅಜ್ವೈನ್ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿರೋದ್ರಿಂದ ನಾನು ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೊಸದಾಗಿ ನಾನು ಡಯಟಲ್ಲಿ ಆ್ಯಡ್ ಮಾಡ್ಕೊಂಡಿರೋದು ಇದು ನಲಿಕಾಯಿ ಮತ್ತು ಹನಿದು ಇಮ್ಯುನಿಟಿ ಬೂಸ್ಟಿಂಗ್ ಕ್ಯಾಂಡೀಸು. ಇದು ರೆಸಿಪಿ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಪುಟ್ಪುಟಾಣಿ ಮಗುಗೆ ಪುಟ್ಪುಟಾಣಿ ರವೆ ದೋಸೆ ಮಾಡಿಕೊಟ್ಟು ನಮಗೂ ರವೆ ದೋಸೆ ಮಾಡ್ಕೊತಿದ್ದೀನಿ ನಾಷ್ಟಕ್ಕೆ. ಫುಲ್ ಟೈಮ್ ಜಾಬ್ ಮಾಡೋಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ದರೂ ಸಿಗೋದು ಒಂದೇ ಲಂಚ್ ಬ್ರೇಕು. ಆ ಲಂಚ್ ಬ್ರೇಕಲ್ಲಾದರೂ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಹೆಲ್ತಿ ನ್ಯೂಟ್ರಿಷಸ್ ಫುಡ್ನ ತೊಗೊಳ್ಳೋಣ ಅಂದ್ಬಿಟ್ಟು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ಪೊಮೊಗ್ರನೇಟ್ನ ಪೀಲ್ ಮಾಡಿ ಮಗುನೂ ಒಂದು ಸ್ವಲ್ಪ ತಿಂತಾಳೆ. ಸೊ ಇನ್ನು ಮಿಕ್ಕಿದ್ದು ನಾನು ಹಾಕ್ಕೊಂಡು ಫೈಬರ್ಗೆ ಕುಕುಂಬರ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲಿಂದ ಆ್ಯಸ್ ಯೂಶ್ವಲ್ ನಂದು ಅನ್ನ ಸಾಂಬಾರು ರೆಸಿಪೀಸ್, ಅನ್ನ ಮತ್ತು ಹೆಸರು ಕಾಳು ಸಾಂಬಾರು ಮಾಡ್ಕೊಂಡಿದ್ದೀನಿ. ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ನನ್ನ ಲಂಚ್ ಬಾಕ್ಸು. ಇದ್ರದ್ದು ಏನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಹೊರಡೋಕ್ಕೆ ಮುಂಚೆ ಎಲ್ಲನೂ ಪ್ರಾಪರಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ತೀನಿ. ಮಗುಗೆ ರವೆ ದೋಸೆ, ನಮ್ಮ ಹಸ್ಬೆಂಡ್ಗೆ ರವೆ ದೋಸೆ, ಆಮೇಲೆ ಫ್ರೂಟ್ಸು, ವೆಜಿಟೇಬಲ್ಸು, ಪಾಪುಗೆ ಸಾಲ್ಟ್ ಹಾಕದೇ ಇರೋ ಸಾಂಬಾರು, ಆಮೇಲೆ ಚಟ್ನಿನೂ ರುಬ್ಬಿಲ್ಲ ಮಗು ಎದ್ಬಿಡ್ತಾಳೆ ಅಂತ. ಆಮೇಲೆ ನನ್ನ ಲಂಚ್ ಬಾಕ್ಸು, ನಮ್ಮ ಹಸ್ಬೆಂಡ್ಗೆ ಅನ್ನ ಸಾಂಬಾರು, ಪಾಪುಗೆ ಹಾಲು ಎಲ್ಲನೂ ರೆಡಿ ಮಾಡಿ ನಾನು ನಾಷ್ಟ ಮುಗಿಸ್ತೀನಿ. ಪೂರ್ತಿ ವ್ಲಾಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.